ನಮಸ್ಕಾರ, ಕನಸು ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ರಾಮಕೃಷ್ಣ ಸಿಡಿ. ಈಗ ವಾರ್ತೆಗಳ ವಿವರ. ಕರ್ನಾಟಕ ರಾಜ್ಯ ಭೋವಿ ವಡ್ಡರ ಮಹಾಸಭಾ ರಿ. ಬೆಂಗಳೂರು ವತಿಯಿಂದ ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನ ವಿರೂಪಾಪುರ ನಗರದ ಶ್ರೀ ಸಿದ್ದರಾಮೇಶ್ವರ ವೃತ್ತದಲ್ಲಿ ನಡೆದ ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರರ 853ನೇ ಜಯಂತ್ಯೋತ್ಸವ ವಿಜೃಂಭಣೆಯಿಂದ ಜರುಗಿತು. ಶ್ರೀ ಸಿದ್ದರಾಮೇಶ್ವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಲಾಯಿತು ಮತ್ತು ಸಾಯಿನಗರ ವೃತ್ತದಲ್ಲಿ ಕೂಡ ಜಯಂತಿಯನ್ನು ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಭಾಗಿಯಾದ ಮಾನ್ಯ ತಾಲೂಕಾ ದಂಡಾಧಿಕಾರಿಗಳಾದ ತಹಸೀಲ್ದಾರರು ಮತ್ತು ನಗರಸಭೆ ಪೌರಾಯುಕ್ತರು, ನಗರಸಭಾ ಅಧ್ಯಕ್ಷರು ಮೌಲಾ ಸಾಬ್ ಅವರು ಪುಷ್ಪಾರ್ಪಣೆ ಮಾಡಿದರು. ಸಮಾಜದ ಗುರು ಹಿರಿಯರು, ಶಿಕ್ಷಕರು, ಮಹಿಳೆಯರು, ಸುತ್ತಮುತ್ತಲಿನ ಗ್ರಾಮದ ಸಮಾಜದವರು, ಯುವ ಮಿತ್ರರು, ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು. ಕೊಪ್ಪಳ ಜಿಲ್ಲಾ ಯುವ ಘಟಕದ ಅಧ್ಯಕ್ಷರಾದ ಹುಲ್ಲೇಶ್ ಬಂಡಿ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಜಯಂತಿಯಲ್ಲಿ ತಾಲೂಕಾ ಅಧ್ಯಕ್ಷರು ಗುನ್ನಾಳ್ ನಾಗೇಶ್, ರಾಷ್ಟ್ರೀಯ ಸಿದ್ದರಾಮೇಶ್ವರ ಭೋವಿ ಸಮಾಜದ ಜಿಲ್ಲಾಧ್ಯಕ್ಷರಾದ ರಾಘವೇಂದ್ರ ಮಲ್ಲಾಪುರ, ಚಳ್ಳಿಗೇರಿ ನಾಗರಾಜ್, ಯುವ ಮುಖಂಡರು, ಸಾಯಿನಗರದ ಮುಖಂಡರಾದ ಸೋಮಪ್ಪ ಭೋವಿ, ತಾಲೂಕಾ ಸಂಘಟನೆ ಕಾರ್ಯದರ್ಶಿ ಮತ್ತು ಹನುಮೇಶ್ ಭೋವಿ, ಪ ಸದಸ್ಯರು ಮತ್ತು ಡಿ ರಮೇಶ್ ಭೋವಿ, ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ, ಯುವ ಘಟಕ ರಾಘವೇಂದ್ರ ದತ್ತ ಭೋವಿ, ತಾಲೂಕಾ ಪ್ರಧಾನ ಕಾರ್ಯದರ್ಶಿ ಪರಶುರಾಮ್ ಒಡೆಯರ್, ವಕೀಲರು ರಾಘವೇಂದ್ರ ಭೋವಿ, ವಿರೂಪಾಪುರ ಗುರುಸ್ವಾಮಿ ಭೋವಿ, ಭೀಮಾ ಭೋವಿ, ಯಲ್ಲಪ್ಪ ಭೋವಿ, ಸಂಗಾಪುರ ಕುಮಾರ್ ಭೋವಿ, ಸಂಗಾಪುರ ವೆಂಕಟೇಶ್, ಬಂಡೆ ಕೊಡಿಮಟ್ಟಿ ವೆಂಕಟೇಶ್, ಹನುಮಂತ ಭೋವಿ, ನಾಗೇಶ್ ಭೋವಿ, ಪರಸಪ್ಪ ಭೋವಿ, ಹನುಮಂತ ಭೋವಿ, ದ್ಯಾವಣ್ಣ ಭೋವಿ, ನಾಗೇಶ್ ಭೋವಿ, ಸಾಯಿನಗರ ಮತ್ತು ಇನ್ನಿತರರು ಉಪಸ್ಥಿತರಿದ್ದರು. ಮತ್ತೊಮ್ಮೆ ನಾಡಿನ ಸಮಸ್ತ ಜನತೆಗೆ ಮಕರ ಸಂಕ್ರಾಂತಿಯ ಮತ್ತು ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರರ ಜಯಂತಿಗೆ ಶುಭ ಕೋರುತ್ತಾ ಜೈ ಸಿದ್ದರಾಮೇಶ್ವರ, ಜೈ ಭೋವಿ, ಜೈ ಶಬ್ದವೇದಿ, ಬೆಳವಾಡಿ, ವಡ್ಡರ ಯಲ್ಲಣ್ಣ ಇಂತಿ. ನಿಮ್ಮ ಹುಲ್ಲೇಶ್ ಬಂಡಿ, ಕೊಪ್ಪಳ ಜಿಲ್ಲಾ ಅಧ್ಯಕ್ಷರು, ಯುವ ಘಟಕ ಇತರರು ಪಾಲ್ಗೊಂಡಿದ್ದರು. ಪ್ರತಿ ವರ್ಷದಂತೆ ಈ ಒಂದು ರಾಜ್ಯಾದ್ಯಂತ ಹಲವಾರು ಶರಣರು, ಸಂತರು, ಕವಿಗಳು ಮತ್ತು ಮಹಾನ್ ವ್ಯಕ್ತಿಗಳ ಜಯಂತಿ ಕಾರ್ಯಕ್ರಮವನ್ನು ಆಚರಿಸುತ್ತಕ್ಕಂಥ ಹಿನ್ನೆಲೆಯಲ್ಲಿ ಇಂದು ಶರಣರು ಶ್ರೀ ಸಿದ್ದರಾಮೇಶ್ವರ ಜಯಂತಿಯನ್ನು ಸಮಾಜದ ಸರ್ವ ಸದಸ್ಯರು, ಮುಖಂಡರು ಮತ್ತು ಅಧ್ಯಕ್ಷರೊಂದಿಗೆ ತಾಲೂಕು ಆಡಳಿತ ಮತ್ತು ಸಮಾಜದ ಸಂಯುಕ್ತ ಆಶ್ರಯದಲ್ಲಿ ಇಂದು ಜಂತಕಲ್ ಗ್ರಾಮದ ವೃತ್ತದಲ್ಲಿ ಶ್ರೀ ಸಿದ್ದರಾಮೇಶ್ವರ ಜಯಂತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತ ತಮ್ಮೆಲ್ಲರಿಗೂ ಪ್ರಪ್ರಥಮವಾಗಿ ಶ್ರೀ ಸಿದ್ದರಾಮೇಶ್ವರ ಜಯಂತಿ ಅಂಗದ ಶುಭಾಶಯಗಳನ್ನು ಹೇಳುತ್ತಾ, ಈ ಒಂದು ಜಯಂತಿ ಮಾಡ್ತಕ್ಕಂಥ ಹಿನ್ನೆಲೆ ಈ ದೇಶದಲ್ಲಿ ಬಾಳಿ ಬದುಕಿ ಹೋದಂಥ ಮಹನೀಯರು ಮತ್ತು ಶರಣರು ಏನೊಂದು ಸಮಾಜದಲ್ಲಿ ತಮ್ಮ ಆದರ್ಶ ತತ್ವ ಸಿದ್ಧಾಂತಗಳನ್ನು ಬೆಳೆಸಿಕೊಂಡು ಎಲ್ಲ ಸಮಾಜಕ್ಕೂ ಕೂಡ ಮಾದರಿಯಾಗಿ ಬದುಕಿ ಹೋದಂಥ ಮಹಾನ್ ಶರಣರನ್ನು ನೆನೆಸಿಕೊಳ್ತಕ್ಕಂಥ ದಿವಸ ಇಂದು ಅಂತ ನಾನು ಭಾವಿಸ್ತೇನೆ. ಹಲವಾರು ಶರಣರಲ್ಲಿ ಕೂಡ ಈ ಮುಂದಿನ ಪೀಳಿಗೆಗಾಗಿ ಏನೊಂದು ಶರಣ ತತ್ವ ಮತ್ತು ಮನುಷ್ಯನ ಬದುಕು ಯಾವ ರೀತಿ ಕಟ್ಕೊಳ್ಬೇಕಂತಕ್ಕಂಥ ಹಿನ್ನೆಲೆಯಲ್ಲಿ ಆ ಒಂದು ಶರಣರ ತತ್ವ ಸಿದ್ಧಾಂತವನ್ನು ನಾವು ನೀವೆಲ್ಲ ಅಳವಡಿಸಿಕೊಂಡಾಗ ಮಾತ್ರ ಸಮೃದ್ಧ ಸಮಾಜ ಮತ್ತು ದೇಶದ ಅಭಿವೃದ್ಧಿಯ ದಿಕ್ಕಿನೆಡೆ
ನಾವು ನೀವೆಲ್ಲರೂ ಸಾಕ್ತಕ್ಕಂಥ ವಿಷಯ ಆಗ್ತದ. ಅಂತ ಒಂದು ಆದರ್ಶ ತತ್ವಗಳನ್ನು ಮುಂದಿನ ಪೀಳಿಗೆವರೆಗೂ ಈ ಸೂರ್ಯಚಂದ್ರ ಇರುವವರೆಗೂ ಗಳಿಗೆಯಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಈ ಬೋವಿ ಸಮಾಜದ ಸಮುದಾಯದ ಅಡಿಯಲ್ಲಿ ಜೊತೆಗೆ ಈ ಒಂದು ಸರ್ಕಲ್ ಅಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ 852ನೇ ಸಿದ್ದರಾಮೇಶ್ವರ ಜಯಂತಿ ಪ್ರಯುಕ್ತ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ನಮ್ಮ ಎಲ್ಲಾ ಇಲಾಖೆಯ ಅಧಿಕಾರಿ ಬಂಧುಗಳೇ, ಸಮಸ್ತ ಬೋವಿ ಸಮಾಜದ ಬಂಧುಗಳೇ, ಎಲ್ಲಾ ಬಂಧು ಭಗಿನಿಯರೇ, ಇವತ್ತ ನಮ್ಗ ಎಲ್ಲ ಒಂದು ತುಂಬಾ ಸಂತೋಷದ ದಿನ. ಇವತ್ತು ಶರಣಾದಿ ಬಸವ ಶರಣಾದಿಗಳಲ್ಲಿ ಒಬ್ಬರಾಗಿರ್ತಕ್ಕಂಥ ವಚನಕಾರರಲ್ಲಿ ಆಗಿರ್ತಕ್ಕಂಥ ಶ್ರೀ ಸಿದ್ದರಾಮೇಶ್ವರರು ಇವತ್ತ ನಮ್ಮ ಈ ಶ್ರೀಶೈಲದ ಮಲ್ಲಿಕಾರ್ಜುನ ಒಂದು ಕೃಪೆಯೊಂದಿಗೆ ಸೊನ್ನಲಿಗೆ ಬಂದು ಸೊನ್ನಲಿಗೆಯಲ್ಲಿ ಒಂದು ದೇವಸ್ಥಾನವನ್ನು ಕಟ್ಟಿಸಿದ್ರು. ನಮ್ಮ ಸಮಾಜದ ಏಳಿಗೆಗಾಗಿ ಕೆರೆ ಕಟ್ಟೆಗಳನ್ನ ನಿರ್ಮಿಸಿ ನಮ್ಮ ಸಮಾಜದ ಬೋವಿ ಸಮಾಜದ ಉದ್ಧಾರಕ್ಕಾಗಿ, ಬೋವಿ ಸಮಾಜದ ಏಳಿಗೆಗಾಗಿ, ಬೋವಿ ಸಮಾಜದ ನಿರ್ಮಾಣಕ್ಕಾಗಿ ಅನೇಕ ಕೆಲಸ ಕಾರ್ಯಗಳನ್ನು ಮಾಡಿರ್ತಕ್ಕಂಥ ಸಿದ್ದರಾಮೇಶ್ವರ ಸಿದ್ದರಾಮೇಶ್ವರರು ಇವತ್ತ ಅವರ ನಡೆ ನುಡಿಯ ಆದರ್ಶಗಳನ್ನ, ಅವರ ವಚನಗಳನ್ನ ನಮ್ಮ ಸಮುದಾಯದವರು ಇವತ್ತು ಅವುಗಳನ್ನ ಪಾಲಿಸಬೇಕು. ಒಂದು ನಮ್ಮ ಸಮಾಜದಲ್ಲಿ ಅಥವಾ ನಮ್ಮ ಒಂದು ಬೋವಿ ಸಮುದಾಯದಲ್ಲಿ ಇಂದಿಗೂ ಸಹಿತ ನಾವು ಶಿಕ್ಷಣದಲ್ಲಿ ಬಹಳಷ್ಟು ನಮ್ಮ ಸಮಾಜ ಹಿಂದುಳಿದಿದೆ. ನಾನು ಒಂದೇ ಒಂದು ನಮ್ಮ ಸಮಾಜದೊಂದಿಗೆ ಹೇಳಕ್ ಇಷ್ಟಪಡ್ತೀನಿ. ಇವತ್ತಿನ ದಿನಮಾನಗಳಲ್ಲಿ ಶಿಕ್ಷಣಕ್ಕೆ ಎಲ್ಲರೂ ಒತ್ತು ಕೊಡಬೇಕು. ಎಲ್ಲ ತಂದೆ ತಾಯಿಗಳು ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಟ್ಟು ತಮ್ಮ ಮಕ್ಕಳೆಲ್ಲರ ಶಿಕ್ಷಣ ನೀಡಬೇಕು ಅಂತಕ್ಕಂಥದ್ದನ್ನ ಹೇಳ್ತಾ, ಅವರ ನಡೆನುಡಿಗಳ ಆದರ್ಶಗಳನ್ನ ನಮ್ಮ ಎಲ್ಲರೂ ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತೇನು ತುಂಗಭದ್ರಾ ನಿರ್ಮಲಾ ಅಧಿಕಾರಿಗಳು ಇವತ್ತೇನು ಕರೆ ಕೊಟ್ಟರು, ಆ ಒಂದು ಇದರಲ್ಲಿ ಸಹಿತ ನೀವೆಲ್ಲರೂ ಅದರ ರಕ್ಷಣೆಗಾಗಿ ತುಂಗಭದ್ರಾ ನಿರ್ಮಲಾ ಯೋಜನೆಯ ಆ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಭಾಗಿಯಾಗೋಣ, ಅದರ ರಕ್ಷಣೆಗೆ ನಾವೆಲ್ಲರೂ ಮುಂದಾಗೋಣ ಅಂತಕ್ಕಂಥ ಮಾತನ್ನ ಹೇಳ್ತಾ ಈ ಸಂದರ್ಭದಲ್ಲಿ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ನಾವೆಲ್ಲರಿಗೂ ಒಂದು ಎರಡು ಮಾತುಗಳು. ಜಯಂತಿ ಕಾರ್ಯಕ್ರಮದಲ್ಲಿ ಒಂದು ಅರ್ಥಪೂರ್ಣ ಕಾರ್ಯಕ್ರಮ ಕೂಡ ಆಯೋಜನೆ ಮಾಡಿದ್ದಾರೆ. ನಿರ್ಮಲಾ ತುಂಗಭದ್ರಾ ಅಭಿಯಾನದ ಅಡಿಯಲ್ಲಿ ಸಾಬೂನುಗಳನ್ನ, ಮಾಲಿನ್ಯಗಳನ್ನ ನದಿ ನೀರಿಗೆ ಹರಿಬಿಡುವ ಮೂಲಕ ಜಲವನ್ನ ಕಲುಷಿತಗೊಳಿಸೋದನ್ನ ಬಿಟ್ಟು ನೈಸರ್ಗಿಕವಾಗಿರ್ತಕ್ಕಂತಹ ಬೆಳೆಯನ್ನು ಮೂಲಕ ಕೆಲಸಗಳಿಗೆ ಆಹಾರವನ್ನು ಕಾರ್ಯಕ್ರಮ ಅಭಿಯಾನ ಇವತ್ತು ಆರಂಭ ಆಗಿದೆ. ಮತ್ತು ಶಿವಯೋಗಿ ಸಿದ್ದರಾಮ ಜಯಂತಿಯ ಅಂಗವಾಗಿ ಈ ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ಅಭಿಯಾನಕ್ಕೂ ಚಾಲನೆ ನೀಡಿದೆ. ಸಹಕಾರ ಕೊಟ್ಟಿರ್ತಕ್ಕಂಥ ಎಲ್ಲ ಸಮಾಜ ಹಿರಿಯರಿಗೆ, ಒಂದು ಬಳಗಕ್ಕೆ ಮತ್ತು ಇಡೀ ಹಿಂದೂ ಸಮಾಜಕ್ಕೆ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಮತ್ತೊಮ್ಮೆ ಎಲ್ರಿಗೂ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಜಯಂತಿಯ ಶುಭಾಶಯಗಳನ್ನು ತಿಳಿಸ್ತಾ, ಶಿವಯೋಗಿ ಸಿದ್ದರಾಮ ಸೊಲ್ಲಾಪುರ ಧಾಮ, ಸ್ಮರಿಸುವೆ ನಿನ್ನ ನಾಮ ಶ್ರೀ ಗುರು ಸಿದ್ದೇಶ್ವರ. ಸೊಲ್ಲಾಪುರದಿಂದ ಕರ್ನಾಟಕದವರೆಗೆ ಹುಚ್ಚ, ಇದು ನಿನಗೆ ಬಂಡೆಗಳು ಕಾಣ್ತಿರ್ಬೇಕು, ಆದ್ರೆ ಒಳಗಡೆ ಒಂದು ಮೂರ್ತಿ ಇದೆ, ಆ ಮೂರ್ತಿಯನ್ನು ಹೊರತಾಗಿ ಪ್ರಯತ್ನ ಮಾಡಿಸ್ತೀನಿ ಅಂತ ಹೇಳ್ತಾರೆ. ಅಂತ ಅದ್ಭುತವಾಗಿರ್ತಕ್ಕಂಥ ಸಮಾಜದಲ್ಲಿ ಅವರು ಏನ್ ಮಾಡಿದ್ರೆ, ಸಾಬೂನು ನಮ್ಮ ಮೈ ಮೇಲಿನ ಕೊಳೆಯನ್ನ ತೆಗೆದ್ರೆ ಮನಸ್ಸಿನ ಕೊಳೆಯನ್ನ ತೆಗಿತಕ್ಕಂಥ ವಚನಗಳನ್ನು ಬರೆದ್ರು. ನಾವು ಸಂದರ್ಭದಲ್ಲಿ ನಾನು ಎಲ್ಲರ ನೆನಪಿಸೋದು ಏನಂದ್ರೆ, ಜಯಂತಿಗಳನ್ನ ಸರ್ಕಲ್ ಅಲ್ಲಿ ಅಲ್ಲಲ್ಲಿ ಮಾಡ್ಕೋತೀವಿ ನಾವು, ಮತ್ತೆ ಮನೆಗೆ ಹೋಗ್ಬಿಡ್ತೀವಿ. ಆದ್ರೆ ಯಾರಿಗೋಸ್ಕರ ತುಡಿತಾ ಇತ್ತು ಅವ್ರ ಮನಸ್ಸು, ಯಾರಿಗೋಸ್ಕರ ಆತುರತೆ ಇತ್ತು? ಯಾಕೆಂತಂದ್ರೆ ಒಂದ್ ಮಾತನ್ನ ಹೇಳ್ತಾರೆ ಅವರು, ಆರ್ಥಿಕವಾಗಿ ಸಬಲೀಕರಣ ಆಗ್ಬೇಕು, ನಾವು ಮುಂದುವರಿಬೇಕಂತಂದ್ರೆ ಶಿಕ್ಷಣ ಪಡೆದ್ರೆ ಮಾತ್ರ ಸಾಧ್ಯ ಅಂತ ಅವಾಗ 12ನೇ ಶತಮಾನದಲ್ಲಿ ಹೇಳ್ಯಾರಂದ್ರೆ ಎಷ್ಟು ಅರ್ಥಗರ್ಭಿತವಾಗಿ ಬದುಕಿರ್ಬೇಕು ಅವರು ಬದುಕನ್ನ ಬಂಗಾರವಾಗಿಸ್ಕೊಂಡ್ರು. ನಾವು ಬಂಗಾರಕ್ಕಾಗಿ ಬಡಿದಾಡ್ತೀವಿ, ಆದ್ರೆ ಅವರೇ ಬಂಗಾರವಾಗಿ ಹೋದ್ರು. ಅಂತ 12ನೇ ಶತಮಾನದಲ್ಲಿ ಅನುಭವ ಮಂಟಪದಲ್ಲಿ 3ನೇ ಒಬ್ಬ ಒಳ್ಳೆ ಅದ್ಭುತ ವ್ಯಕ್ತಿಯಾಗಿ ಹೊರ ಹೋಗ್ತಾರಂದ್ರೆ ಅವರ ಸಾಧನೆ ಎಷ್ಟಿದೆ ಅನ್ನೋದನ್ನ ಗಮನಿಸ್ಬೇಕು. ಅವರ ವಚನಗಳು ಮತ್ತಷ್ಟು ಹೊರಗಡೆ ಬರಬೇಕು. ಅವರ ವಚನಗಳನ್ನ ಹಾಡೋದ್ರ ಮೂಲಕ ಜಗತ್ತಿಗೆ ಪ್ರಚಾರವನ್ನು ಪಡಿಸ್ಬೇಕು. ಇನ್ನೊಂದು ನಾವು ಮನವಿ ಮಾಡಿಕೊಳ್ಳೋದೇನೆಂದ್ರೆ, ಇವತ್ತಿನ ಪೀಳಿಗೆಗೆ 84 ಮೌಲ್ಯಗಳಲ್ಲಿ ಒಂದು ಮೌಲ್ಯನೂ ಕಾಣ್ತಾ ಇಲ್ಲ. ಹಾಗಾಗಿ ಅವರು 84 ಮೌಲ್ಯಗಳನ್ನ ಒಳಗೊಂಡು ಬದುಕ್ತಿದ್ರು ಅವರು. ನಾವು ಒಂದು ಬಾವಿಯನ್ನ ಕೊರ್ತಕ್ ಆಗೋದಿಲ್ಲ ನಮ್ಗೆ.
ಅಂತ ಅದ್ಭುತ ಸಾಧನೆಯನ್ನು ಮಾಡೋಗಿದ್ದಾರೆ. ಅವ್ರು ಕಟ್ಟಿರ್ತಕ್ಕಂಥ ಮನೆಗಳಲ್ಲಿ ಐಷಾರಾಮಾಗಿ ಇರ್ತೀವಿ ನಾವು, ಆದ್ರೆ ಅವರನ್ನ ಮನದೊಳಗೆ ಕರ್ಕೊಳ್ತಾ ಇಲ್ಲ. ನಾವು ಮನಸ್ಸಿನೊಳಗೆ ಕರ್ಕೋಬೇಕು ಅವ್ರನ್ನ. ಅಂತ ಪವಾಡ ಪುರುಷರು ಆಗಿ ಹೋಗಿದ್ದಾರೆ. ಸಿದ್ದರಾಮೇಶ್ವರ ಬಗ್ಗೆ ಹೋದ್ರಿ ಬಹಳ ತಿಳ್ಕೊಳ್ರಿ. ಇವತ್ತಿನ ವಿದ್ಯಾರ್ಥಿಗಳು ತಿಳ್ಕೊಬೇಕು. ಅವ್ರ ವಚನಗಳನ್ನ, ಹೆಣ್ಮಕ್ಳ ಬಗ್ಗೆ ವಚನ ಬರೀತಾರೆ ನೋಡ್ರಿ. ಅವಾಗ ಆಗಿನ ಕಾಲದಲ್ಲೇ ಹೆಣ್ಮಕ್ಳು ಇವತ್ತು ಪವಿತ್ರತೆ ಭಾವನೆಯಿಂದ ನೋಡ್ತಿದ್ರು. ಇವತ್ತು ಹೆಣ್ಮಕ್ಳು ನಾವು ಯಾವ ಭಾವನೆಯಿಂದ ನೋಡ್ತಾ ಇದೀವಿ? ನಮ್ಮ ಮನೆಯಲ್ಲೇ ನೋಡ್ಕೊಳ್ಳೋಣ, ಹೊರಗಡೆ ಪ್ರಪಂಚದಲ್ಲಿ ನೋಡ್ಕೊಳ್ಳೋಣ. ಆದ್ರೆ ಅಂತ ವ್ಯಕ್ತಿಗಳನ್ನ ನಾವು ಸ್ಮರಿಸಬೇಕಾಗಿದೆ. ರಾಮಶಿವಯೋಗಿಗಳ ಜಯಂತಿಯ ಶುಭಾಶಯಗಳು. ಇವತ್ತು ವಿಶೇಷವಾಗಿರ್ತಕ್ಕಂಥ ದಿನ. ಸೃಷ್ಟಿ ಒಳಗೆ ಒಂದು ಬದಲಾವಣೆ ಆಗ್ತಕ್ಕಂಥದ್ದು. ಸೂರ್ಯ ಮಕರ ರಾಶಿ ಪ್ರಯಾಣ ಮಾಡ್ತಕ್ಕಂಥದ್ದು, ಉತ್ತರಾಯಣ ಪುಣ್ಯಕಾಲಿ ಆಗ್ತಕ್ಕಂಥ ಮಾತಿದೆ. ಎಲ್ಲದಕ್ಕಿಂತ ಮುಖ್ಯವಾಗಿ 12ನೇ ಶತಮಾನದ ಶೂನ್ಯ ಪೀಠದ 3ನೇ ಪೀಠಾಧಿಗಳಾಗಿರ್ತಕ್ಕಂಥ ನಮಗೆ ಸಿದ್ದರಾಮೇಶ್ವರ ಹೆಣ್ಣಿನ ಬಗ್ಗೆ ಒಂದು ಮಾತನ್ನು ಹೇಳ್ತಾರೆ. ಹೆಣ್ಣು ಹೆಣ್ಣಲ್ಲ, ಹೆಣ್ಣು ರಕ್ಷತೆಯಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲಚಿತ್ತ ಮಲ್ಲಿಕಾರ್ಜುನ ಅಂತಕ್ಕಂಥದ್ದು. ಸೃಷ್ಟಿ ಒಳಗಿರ್ತಕ್ಕಂಥ ಗಂಡು ಹೆಣ್ಣು ಎರಡು ಸಮವಾಗಿ ಬದುಕತಕ್ಕಂಥ ಸಂದೇಶವನ್ನ ನೀಡಿರ್ತಕ್ಕಂಥ ಸಿದ್ದರಾಮೇಶ್ವರ ಶ್ರೀಶೈಲದ ಮಲ್ಲಿಕಾರ್ಜುನನ್ನ ಸೊಲ್ಲಾಪುರದಲ್ಲಿ ಪ್ರತಿಷ್ಠಾಪನೆ ಮಾಡೋದರ ಮೂಲಕ ಅಲ್ಲಿ ಒಂದು ಜನಪರ ಕಾರ್ಯಗಳನ್ನ, ಕೆರೆಗಳನ್ನ ಕಟ್ಟಿಸೋದು, ಕಟ್ಟೆಗಳನ್ನ ಕಟ್ಟಿಸ್ತಕ್ಕಂಥ ಉಪಯೋಗಿ ಕೆಲಸಗಳನ್ನ ಮಾಡೋದ್ರ ಮುಖಾಂತರ ಒಂದು ನಾಥಪಂಥದೊಳಗೆ ದೊಡ್ಡ ಸ್ಥಾನವನ್ನ ಪಡೆದಿರ್ತಕ್ಕಂಥ ಸೋಮಲಿಗೆ ಸಿದ್ದರಾಮೇಶ್ವರ ಅಲ್ಲಮ ಪ್ರಭುಗಳ ಒಂದು ಆಶಯದಂತೆ ಅಲ್ಲಮ ಪ್ರಭುಗಳ ಜೊತೆಗೆ ಕಲ್ಯಾಣಕ್ಕೆ ಹೋಗಿ ಅಲ್ಲಿ ಬಸವಣ್ಣನವರ ಒಂದು ಲಿಂಗ ದೀಕ್ಷೆಯನ್ನ ಉಳಿವಿ ಯಲ್ಲಬಸವಣ್ಣವರಿಂದ ದೀಕ್ಷೆಯನ್ನು ಪಡೆದು ಅದೇ ಬಸವಣ್ಣವರು ಸ್ಥಾಪನೆ ಮಾಡಿರ್ತಕ್ಕಂಥ ಶೂನ್ಯ ಪೀಠದ ಮೊದಲ ಪೀಠಾಧಿಪತಿಗೆ ಅಲ್ಲಮ ಪ್ರಭುಗಳಾದ್ರೆ, 2ನೇ ಪೀಠಾಧಿಪತಿಗಳು ಉಳಿವಿ ಚನ್ನಬಸವಣ್ಣನಾಗ್ತಾರೆ. 3ನೇ ಪೀಠಾಧಿಪತಿಗಳೇ ನಮ್ಮ ಶಿವಯೋಗಿ ಸಿದ್ದರಾಮೇಶ್ವರರಾಗ್ತಾರೆ. ದೊಡ್ಡ ವ್ಯಕ್ತಿತ್ವವನ್ನು ಹೊಂದಿರ್ತಕ್ಕಂಥ ನಮ್ಮ ಸಿದ್ದರಾಮೇಶ್ವರರು ಒಂದು ವಚನವನ್ನು ಹೇಳ್ತಾರೆ. ಪ್ರಥಮಂತು ಬಸವಣ್ಣ, ದ್ವಿತೀಯಂತು ಲಿಂಗವು, ತೃತೀಯಂತು ತತ್ವ ಬ್ರಹ್ಮಾಂಡವೆಲ್ಲ, ಅಕಳಂಕ ಚಿದಾನಂದ ಗುರು ಬಸವೇ ಕೃಪೆಯಾಗುವಂತ 2 ಅಂಕಿತದ ಬಗ್ಗೆ ಅವರು ವಚನಗಳನ್ನು ಬರೀತಾ ಹೋಗ್ತಾರೆ. ಮೊದಲನೇ ಅಂಕಿತ ಮಲ್ಲಿಕಾರ್ಜುನ ಅಂತಕ್ಕಂಥದ್ದು, 2ನೇ ಅಂಕಿತ ಯೋಗಿನಾಥ ಅಂತ. ಈ 2 ಅಂಕಿತದೊಳಗೆ ಸೊನ್ನಲಿಗೆ ಸಿದ್ದರಾಮೇಶ್ವರ ವಚನಗಳನ್ನು ಬರೀತಾ ಹೋಗ್ತಾರೆ. ವಚನಗಳನ್ನು ಬರೆಯೋದ್ರ ಮೂಲಕ ಸಮಾಜದೊಳಗೆ ಒಂದು ಕಾಯಕವೇ ಕೈಲಾಸ ಅಂತಕ್ಕಂಥ ಒಂದು ಶರಣರ ಮಾರ್ಗ ಏನಿತ್ತು. ಪ್ರತಿಯೊಬ್ಬ ವ್ಯಕ್ತಿ ದುಡಿದು ಉಣಬೇಕು, ಪರಿಸರವನ್ನ ಕಾಪಾಡಬೇಕು, ತನ್ನ ಜೊತೆಗಿರ್ತಕ್ಕಂಥ ಎಲ್ಲರನ್ನೂ ಕಾಪಾಡಿಕೊಂಡು ಈ ಒಂದು ಭಗವಂತನ ಕೃಪೆಗೆ ಪಾತ್ರರಾಗಬೇಕಂತ ಹೇಳಿರ್ತಕ್ಕಂಥ ಸೊನ್ನಲಿಗೆ ಸಿದ್ದರಾಮೇಶ್ವರ ಜಯಂತಿ ಇವತ್ತಿದೆ. ಆ ಸಮಾಜದೊಂದಿಗೆ ಎಲ್ಲರೂ ಸೊನ್ನಲಿಗೆ ಸಿದ್ದರಾಮೇಶ್ವರ ಒಂದು ಸಮಾಜಕ್ಕೆ ಸೀಮಿತಲ್ಲ, ಈ ಮನುಕುಲಕ್ಕೆ ಸೀಮಿತವಾಗಿರ್ತಕ್ಕಂಥ ವ್ಯಕ್ತಿಯನ್ನು ಭಾವನೊಂದಿಗೆ ಸೊನ್ನಲಿಗೆ ಸಿದ್ದರಾಮೇಶ್ವರ ಜಯಂತಿಯನ್ನು ಆಚರಣೆ ಮಾಡ್ತಾ ಇದೆ. ಸರ್ಕಾರ ಈ ರೀತಿಯ ಶರಣರ ಜಯಂತಿಗಳನ್ನು ಆಚರಣೆ ಮಾಡೋದರ ಮೂಲಕ ಅವರ ವಿಚಾರಗಳನ್ನ, ಆಚಾರಗಳನ್ನ ಜನರಿಗೆ ತಲುಪತಕ್ಕಂಥ ಕೆಲಸ ಈ ನಿಟ್ಟಿನಲ್ಲಿ ಆಗ್ತಾ ಇದೆ. ಸರ್ಕಾರಕ್ಕೂ ಮತ್ತು ಸಮಾಜ ಬಾಂಧವರಿಗೂ ಮತ್ತೊಮ್ಮೆ ಈ ಒಂದು ಕಾರ್ಯಕ್ರಮ ನಡೆಸಿಕೊಡ್ತಕ್ಕಂಥ ಸರ್ವರಿಗೂ ಸೊನ್ನಲಿಗೆ ಸಿದ್ದರಾಮೇಶ್ವರ ಜಯಂತಿಯನ್ನು ಮಾಡೋದ್ರಲ್ಲಿ ಇವತ್ತು ವಿಶೇಷವಾಗಿ ತುಂಗಭದ್ರಾ ನಿರ್ಮಾಣ ಅಭಿಯಾನದೊಂದಿಗೆ ಇವತ್ತು ವೇದಿಕೆಗೆ ಆಗಮಿಸಿರ್ತಕ್ಕಂಥ ತುಂಗಭದ್ರಾ ಅಭಿಯಾನದ ಕಾರ್ಯಕರ್ತರು ಬಂದಿದ್ದಾರೆ. ಆ ತುಂಗಭದ್ರಾ ಒಳಗೆ ಸ್ನಾನ ಮಾಡೋದ್ರ ಮೂಲಕ ತ್ಯಾಜ್ಯವನ್ನು ಬಿಡೋದ್ರ ಬದಲಾಗಿ ಅಲ್ಲಿ ಕಡಲೆ ಹಿಟ್ಟನ್ನು ಬಳಸುವುದರ ಮೂಲಕ ತುಂಗಭದ್ರೆಯನ್ನು ರಕ್ಷಣೆ ಮಾಡ್ತಕ್ಕಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲೆ ಇದೆ ಅಂತಕ್ಕಂಥ ಒಂದು ಸಮಾಜ ಚಿಂತನೆಯೊಂದಿಗೆ ಅವರು ಆಗಮಿಸಿದರೆ ಅವರು ಸಹ ನಮ್ಮೊಂದಿಗೆ ತಮ್ಮ ವಿಚಾರವನ್ನು ಹಂಚ್ಕೋಬೇಕಂತ ಅವ್ರನ್ನ ಕೇಳ್ಕೊತೀನಿ. ಸಿದ್ದರಾಮೇಶ್ವರವರ ಜಯಂತಿಯ ಶುಭಾಶಯಗಳನ್ನು ಹೇಳ್ತಾ, ಮೊದಲನೇದಾಗಿ ಶಿವಯೋಗಿ ಸಿದ್ದರಾಮೇಶ್ವರರು ಕಾಯಕದಿಂದಲೇ ಹೆಸರಾದಂತು ಅಂತ ಒಂದು ಮಹನೀಯರನ್ನ ನಾವು ನಿದರ್ಶನವಾಗಿಟ್ಕೊಂಡು, ಸರ್ಕಾರ ನಿದರ್ಶನವಾಗಿಟ್ಕೊಂಡು ಅದನ್ನು ಆಚರಣೆ ತಂದಿರತಕ್ಕಂಥದ್ದು ಮತ್ತೊಂದು ಸಂತೋಷದ ವಿಚಾರ. ಹಾಗಾಗಿ ನಾವು ಕೂಡ ಹೇಳುವುದೇನೆಂದರೆ, ಸಮಾಜದ ಪ್ರತಿಯೊಬ್ಬರು ಕೂಡ ಕಾಯಕದಲ್ಲಿ ತೊಡಗಬೇಕು, ಕಾಯಕದ ಜೊತೆಗೆ ಶಿಕ್ಷಣವನ್ನು ಪಡೆಯುತ್ತಾ ಬೆಳಿಬೇಕು. ಆಗ ಮಾತ್ರ ಸಮಾಜ ಸುಧಾರಣೆ ಕಾಣಲಿಕ್ಕೆ ಸಾಧ್ಯ. ಮತ್ತೊಂದು ಏನಂದರೆ, ಯಾರು ಸಮಾಜಕ್ಕೆ ಮತ್ತು ಸಮಾಜವನ್ನು ತಿದ್ದುವಂಥ ಕೆಲಸ ಮಾಡ್ತಾರೆ ಅವ್ರು ಸದಾ ಅಜರಾಮರಾಗಿರ್ತಾರೆ ಅನ್ನೋಕ್ಕೆ ಇಂಥ ಮಾನವೀಯರೇ ಸಾಕ್ಷಿ. ಹಾಗಾಗಿ ಕೂಡ ನಾವು ನಮ್ಮನ್ನು ತಿದ್ದುವ ಜೊತೆಗೆ ಸಮಾಜವನ್ನು ತಿದ್ದುವಂಥ ಕೆಲಸ ಕೂಡ ಆಗಾಗ ಆಗಲಿ, ಕಾಲಕಾಲಕ್ಕೆ ಆಗಲಿ ಅಂತ ಹೇಳ್ತಾ, ಅಂಥವ್ರನ್ನು ನಾವು ಕೂಡ ಮನಸಾರೆ ಅವರನ್ನು ಅದೇ ದಾರಿಯಲ್ಲಿ ನಡೆಯುವಂಥ ಕೆಲಸಗಳು ಆಗಲಿ ಅಂತ ಹೇಳ್ತಾ, ಈ ಮೂಲಕ ಮತ್ತೊಮ್ಮೆ ಎಲ್ಲರೂ ಕೂಡ ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರರ ಜಯಂತಿಗಳನ್ನು ಶುಭಾಶಯಗಳನ್ನು ಹೇಳಿಕೆ ಧನ್ಯವಾದಗಳು. ಈ ಸಮಸ್ತ ನಾಡಿನ ಜನತೆಗೆ ಶಿವಯೋಗಿ ಶಿವಯೋಗಿ ಸಿದ್ದರಾಮೇಶ್ವರರ ಶುಭಾಶಯ ಹೇಳುತ್ತಾ, ಹಾಗೆ ಶಂಕರ ಹಬ್ಬದ ಶುಭಾಶಯ ಹೇಳುತ್ತಾ, ನಾನೊಂದು ರಾಜ್ಯ ಸರ್ಕಾರಕ್ಕೊಂದು ಮನವಿ ಕೊಡೋದಕ್ಕೆ ಏನಂದರೆ, ಈ ಜಯಂತಿಯ ಪ್ರಯುಕ್ತವಾಗಿ ಮತ್ತು ಈಗ ಎಲ್ಲರೂ ಸಾಕಷ್ಟು ಜನ ನಮ್ಮ ಗುರುಗಳ ಬಗ್ಗೆ, ನಮ್ಮ ಕುಲ ಗುರುಗಳಾದಂಥ ಶಿವಯೋಗಿ ಸಿದ್ದರಾಮೇಶ್ವರ ಬಗ್ಗೆ ಸಾಕಷ್ಟು ಮಾತಾಡಿದ್ದಾರೆ. ನಾನು ರಾಜ್ಯ ಸರ್ಕಾರಕ್ಕೆ ಮತ್ತು ಆಮೇಲೆ ಸ್ಥಳೀಯ MLA ಆಗಿದ್ದೆ.
ಗಮನಿಸ್ತಾರ ಇಷ್ಟಪಡ್ತೀನಿ. ಗಂಗಾವತಿ ವಿಧಾನಸಭಾ ಕ್ಷೇತ್ರದಲ್ಲಿ ಅದು ಸ್ಪೆಷಲಿಯಾಗಿ ಗಂಗಾವತಿ ನಗರದಲ್ಲಿ ಭೋವಿ ಸಮಾಜಕ್ಕೆ ಮೀಸಲಿಟ್ಟಿರುವಂಥ ಜಾಗವನ್ನು ಇಲ್ಲಿವರೆಗೂ ನಮ್ಮ ಸಂಬಂಧಪಟ್ಟ ಸಂಘಟನೆಗೆ ಸೇರಿಸಿಲ್ಲ. ದಯವಿಟ್ಟು ತಹಸೀಲ್ದಾರ್ಗೂ ಮತ್ತು ಸಂಬಂಧಪಟ್ಟ ಡಿ ಸಿ ಸಾಹೇಬ್ರಿಗೂ, ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಿಗೂ ಮತ್ತು ಸ್ಥಳೀಯ MLA ಒಂದೇ ಒಂದು ಕೇಳಿಕೊಳ್ತೇವೆ, ಮುಂದಿನ ವರ್ಷ ಆ ಜಾಗದಲ್ಲಿ ಈಗ ನಮಗೆ ಸ್ಥಳವನ್ನು ಮಾಡಿ ಕಾಯ್ದಿರಿಸಿದಂಥ ಸ್ಥಳವನ್ನು ನಮ್ಮ ಸಮಾಜದವರ ಹೆಸರಿಗೆ ಮಾಡಿಕೊಡ್ಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಮತ್ತು ಇದೇ ರೀತಿ ನಾವು ಬರೀ ಸರ್ಕಲಲ್ಲಿ ಮಾಡ್ಕೊಂತ ಹೋಗೋದ್ರಿಂದ ನಿಮಗೆ ಶೋಭೆ ಬರುತ್ತಿಲ್ಲ ಗೊತ್ತಲ್ಲ, ನಮಗೆ ಶೋಭೆ ಬರ್ತಾ ಇದೆ. ದಯವಿಟ್ಟು ನಮಗೊಂದು ಸ್ಥಳ ಬೇಕು. ಆಲ್ರೆಡಿ ನಮ್ಮ ಹಿರಿಯರು ಮಾಡಿದ್ದಾರೆ. ಅದನ್ನ ಫಸ್ಟ್ ಮೊದಲನೇ ಆಯ್ಕೆ ನಮ್ಮ ಭೂಮಿ ಸಂಘಟನೆಗೆ ಮತ್ತು ನಮ್ಮ ಭೂಮಿ ಕುಲಕ್ಕೆ ಮಾಡಿಕೊಡ್ಬೇಕಂತ, ನಮ್ಮಲ್ಲಿ ಭೂಮಿ ಕುಲಕ್ಕೆ ಮಾಡಿಕೊಡ್ಬೇಕಂತೇಳಿ ಮತ್ತೊಂದು ಸತೆ ಮನವಿ ಕೊಡ್ತೇನೆ. ಅದೇ ರೀತಿ ಇನ್ನೊಂದು ಸತೆ ಒಂದು ವೇಳೆ ಮುಂದಿನ ವರ್ಷದೊಳಗೆ ನಮಗೆ ನಾವು ಮಾಡಿಕೊಟ್ಟಿಲ್ಲ ಅಂದ್ರೆ ನಾವು ಅದೇ ಜಾಗದಲ್ಲಿ ಟೆಂಟ್ ಹಾಕಿ ಕೂತ್ಕೊಳ್ಳುವಂಥ ಕಾರ್ಯಕ್ರಮ ಮಾಡ್ತೀವಿ. ಮುಂದಿನ ವರ್ಷ ಮಾಡದೆ ನಾವು ಮುಂದಿನ ವರ್ಷ ಅಲ್ಲಿ ಜಯಂತಿ ಆಚರಿಸ್ತೀವಿ ಅಂತ ಕಳಿಸಿ ನಿಮಗೆ ಮನವಿ ಮುಖಾಂತರ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ. ದಯವಿಟ್ಟು ಆದಷ್ಟು ಬೇಗ ಮಾಡಿಕೊಡಿ. ಜೈ ಭೋವಿ, ಜೈ ಸಿದ್ದರಾಮಯ್ಯ. ಎಲ್ಲರಿಗೂ ಸಂಕ್ರಾಂತಿಯ ಹಬ್ಬದ ಜೊತೆಗೆ ನಮ್ಮ ಕುಲಗುರುಗಳಾದ ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರ ಜಯಂತಿಯ ಶುಭಾಶಯಗಳನ್ನು ಕೋರುತ್ತಾ, ಶ್ರೀ ಸಿದ್ದರಾಮೇಶ್ವರರ ಈ ಜಯಂತಿಯಂದು ನಾವೊಂದು ಶಪಥ ಮಾಡೋಣ. ನಮ್ಮ ಸಮಾಜದವರು, ಅವರು ನಮ್ಮ ಕುಲಗುರುಗಳಾದರೂ ಕೂಡ ಸರ್ವಧರ್ಮದ ಜೊತೆ ಸಹಭಾಗಿಯಾಗಿ ಎಲ್ಲರನ್ನು ಒಗ್ಗೂಡಿಸುತ್ತಾ ನಾವು ಕೂಡ ಶಿಕ್ಷಣಕ್ಕೆ ಒತ್ತು ಕೊಟ್ಟು ಮತ್ತು ನಮ್ಮ ಕಾರ್ಯಪ್ರವೃತ್ತಿಗೆ ಹೆಚ್ಚಿನ ಒತ್ತು ಕೊಟ್ಟಿದ್ದರು. ಹಾಗಾಗಿ ನಾವು ನಮ್ಮ ಕುಲಗುರುಗಳಾದ ಸಿದ್ದರಾಮೇಶ್ವರ ನೆನೆಸುತ್ತಾ ಈ ವರ್ಷದ ನಮ್ಮ ಬಂಧು ಬಳಗಕ್ಕೆ ಎಲ್ಲರಿಗೂ ಶಿಕ್ಷಣಕ್ಕೆ ಜಾಸ್ತಿ ಒತ್ತು ಕೊಡ ಅಂತ ಹೇಳ್ತಾ ನಾನು ಈ ಜಯಂತಿಯ ಪ್ರಯುಕ್ತ ಎಲ್ಲರಿಗೂ ಮನವಿ ಮಾಡಿಕೊಳ್ಳುತ್ತಿದ್ದೇನೆ. ಜೈ ಸಿದ್ದರಾಮಯ್ಯ. ಶಿವಯೋಗಿ ಸಿದ್ದರಾಮೇಶ್ವರ ಕರ್ನಾಟಕ ಜನತೆಗೆ ಶಿವಯೋಗಿ ಸಿದ್ದರಾಮೇಶ್ವರ ಜಯಂತಿಯ ಶುಭಾಶಯಗಳು ಕೋರುತ್ತಾ, ಅದು ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಕೋರುತ್ತಾ, ಇವತ್ತೇನು ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನ ಹಿಮಾಪುರ ನಗರದಲ್ಲಿ ಶಿವಯೋಗಿ ಸಿದ್ದರಾಮೇಶ್ವರ ವೃತ್ತದಲ್ಲಿ ಜಯಂತಿಯನ್ನು ಪುಷ್ಪಾಚರಣೆಯಾಗಿ ಎಲ್ಲ ಮಾಡ್ತಾ ಇದ್ದೀವಿ. ಮತ್ತು ತಾಲೂಕು ಪಂಚಾಯತ್ ಮತ್ತು ನಗರಸಭೆ ವತಿಯಿಂದ ಮತ್ತು ಸುತ್ತಮುತ್ತ ಎಲ್ಲ ತಾಲೂಕು ಅಧಿಕಾರಿಗಳು ಬಂದು ಎಲ್ಲ ಭಾಗವಹಿಸಿ ಶುಭಾಶಯಗಳು ಕೋರುತ್ತಾ ಮತ್ತು ಸಮಾಜದ ಗುರು ಹಿರಿಯರು ಎಲ್ಲರಿಗೂ ಹೋಗಿ ಅಭಿನಂದನೆ ಕೊಡುತ್ತಾ, ಶಿವಯೋಗಿ ಸಿದ್ದರಾಮೇಶ್ವರ ಅಂದ್ರೆ ಒಂದು ಜಾತಿಗೆ ಸೀಮಿತವಾಗಲ್ಲ, ಸಮಾಜಕ್ಕೂ ಸರ್ವಧರ್ಮಕ್ಕೂ ಮಾನವ ಧರ್ಮಕ್ಕೂ ಸೀಮಿತವಂತ ಹೇಳ್ತೀನಿ. ಸಿದ್ದರಾಮೇಶ್ವರ ಒಂದೇ ಅಲ್ಲ, ಎಲ್ಲ ಸಮಾಜ, ವಾಲಿ ಸಮಾಜ ಆಗಿರ್ಬೋದು, ಬೋಯಿ ಸಮಾಜದ ಸಿದ್ದರಾಮೇಶ್ವರ ಆಗಿರ್ಬೋದು, ಮತ್ತೆ ದೇವಲ ಸಮಾಜದ ಗುರುಗಳಾಗಿರ್ಬೋದು, ಎಲ್ಲ ಶರಣರಿಗೂ ಏನೋ ಯಾವ ಸಂಘಟಕರ ಆಗಿರ್ಬೋದು, ಒಂದೇ ಜಾತಿಗೆ ಸೀಮಿತರಾಗಿ ಆಗಿರೋದಲ್ಲ. ನಾವು ಧರ್ಮ ದಾರಿಯಲ್ಲಿ ನಡಿಬೇಕಂತ ಎಲ್ಲವನ್ನು ಮಾರ್ಗವಾಗಿ ತೋರಿಸಿರುವಂತ ನಮ್ಮ ಶರಣರಿಗೂ ಅವ್ರಿಗೂ ಎಲ್ಲರಿಗೂ ಏನಪ್ಪ, ನಮ್ಮ ಬೋಯಿ ಸಮಾಜ ಶಿಕ್ಷಣದಿಂದ ವಂಚಿತರಾಗಿದ್ದಾರೆ. ನಮ್ಮ ಮೊದಲಿಗೆ ನಮ್ಮ ಸಮಾಜಕ್ಕಾಗಲಿ ನಮ್ಮ ಎಲ್ಲ ಸಮಾಜದ ಏನು ಹೇಳೋದಂತೆ ಶಿಕ್ಷಣದಿಂದ ಏನಾದರೂ ಪಡಿಬೋದು ಅಂತ ಹಿರಿಯರು ಹೇಳಿದ್ದಾರೆ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ. ಶಿಕ್ಷಣದಿಂದ ಮಾತ್ರ ಏನ್ ಬೇಕಾದ್ರೂ ಕಲಿಸ್ಬೋದು, ಏನ್ ಬೇಕಾದ್ರೂ ಮಾಡ್ಬೋದು ಅಂತ ಹೇಳಿದ್ದಾರೆ. ಆ ಶಿಕ್ಷಣವನ್ನು ಎಲ್ಲರೂ ಪಡಿಬೇಕಂತ ಕೇಳ್ತಾ ಇದ್ದೇನೆ. ಮತ್ತೆ ನಮ್ದಿನ್ನು ತಾಲೂಕು ತಹಸೀಲ್ದಾರ್ ಆಫೀಸ್ ಪಕ್ಕದಲ್ಲಿ ಅಯೋಧ್ಯ ಪರಿಣಾಮದಲ್ಲಿ ಸುಮಾರು 30 ವರ್ಷಗಳಿಂದ ಕಬ್ಜವಾಗಿದ್ದ ಸಿದ್ದರಾಮೇಶ್ವರ ಜಾಗ ಮುಖ್ಯವಾಗಿ ಇಟ್ಟಿದ್ದಾರೆ. ಆದರೂ ನಮ್ಮ ಸಮಾಜ ಇನ್ನ ನಮ್ಮ ಹೆಸರು ಮೇಲೆ ಆಗ್ತಾ ಇಲ್ಲ. ದಯವಿಟ್ಟು ನಮ್ಮ ರಾಜ್ಯ ಸರ್ಕಾರಕ್ಕೂ ಮತ್ತೆ ಕೇಂದ್ರ ಸರ್ಕಾರಕ್ಕೂ ಮತ್ತೆ ನಮ್ಮ ಸ್ಥಳೀಯ ಶಾಸಕರಾದಂತ ರೆಡ್ಡಿ ಸಾಹೇಬ್ರಿಗೂ ಮತ್ತೆ MP ಸಾಹೇಬ್ರಿಗೂ ನಮ್ಮ ಮನವಿ ಮಾಡೋದೇನಂದ್ರೆ, ಪ್ರತಿ ವರ್ಷ ಸರ್ಕಾರದಲ್ಲಿ ಪೂಜೆ ಮಾಡ್ತಾ ಇದೀವಿ. ಇನ್ನು ಮುಂದಿನ ವರ್ಷ ಆ ಜಾಗದಲ್ಲಿ ನಮ್ಮ ಹೆಸರಿಗೆ ಸಮಾಜ ಹೆಸರಿಗೆ ಮಾಡಿಕೊಡ್ಬೇಕಂತ ತಮ್ಮೆಲ್ಲ ವಿನಂತಿ ಪಡಿಸ್ತೀವಿ. ಪ್ರತಿ ವರ್ಷ ಹೋದ್ತಾರಿಗೂ ಹೇಳಿದೀವಿ, ಮತ್ತೆ ಈ ಸಾರಿ ಹೇಳ್ತಾ ಇದ್ದೀವಿ. ದಯವಿಟ್ಟು ನಮ್ಮ ರಾಜ್ಯ ಸರ್ಕಾರ ಮನವಿ ಮಾಡೋದಂತೆ ನಮ್ಮ ಸಮಾಜಕ್ಕೆ ಜಾಗ ಇಲ್ಲ, ದಯವಿಟ್ಟು ಆ ಜಾಗವನ್ನು ಮಾಡಿಕೊಡ್ಬೇಕಂತ ತಮ್ಮಲ್ಲಿ ವಿನಂತಿಸಿಕೊಳ್ತಿದ್ದೇನೆ. ಮತ್ತೆ ಮತ್ತೊಮ್ಮೆ ಮಕರ ಸಂಕ್ರಾಂತಿ ಹಬ್ಬದ ನಾಡಿನ ಸಮಾಜ ಜನತೆಗೆ ಶುಭಾಶಯಗಳು ಕೋರುತ್ತಾ, ಮತ್ತೆ ನಮ್ಮ ಮಾಧ್ಯಮ ಮಿತ್ರರಿಗೂ ಮತ್ತೆ ಮೀಡಿಯಾದವ್ರಿಗೆ ಎಲ್ಲರಿಗೂ ನಾವು ಅಭಿನಂದನೆ ಸಲ್ಲಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಸಿದ್ದರಾಮಯ್ಯ.
ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.